ಬಗ್ಗೆ ಎರಡು ಮಾತಿಲ್ಲ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಗುರುರಾಘವೇಂದ್ರರು ಈಗಿನ ಕಲಿಯುಗದಲ್ಲಿ ಭಕ್ತಾದಿಗಳು ನೆನೆಸ್ಕೊಂಡ ರೀತಿಯಲ್ಲಿ ಸಂಕಲ್ಪ ಮಾಡಿ ಅವರು ಬೇಡಿದ್ದನ್ನೆಲ್ಲ ಕರುಣಿಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ನಾವು ಸುಮಾರು 21-22 ವಾರಗಳ ಮೂಲಕ ನನ್ನ ಮಗ ಸೇವೆ ಮಾಡ್ತಾ ಬಂದಿದ್ದಾನೆ. ಅವನ ಜೊತೆಯಲ್ಲಿ ಕೂಡ ನಾನು ಕೂಡ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ. ಅವನು ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿದ್ದಂತ ಅವನಿಗೆ ಗೊತ್ತು. ಅವನಿಗೆ ಒಂದು 4-5ನೇ ವಾರ ಆಗೋಷ್ಟರಲ್ಲೇ ಅವನಿಗೆ ಸಂಕಲ್ಪ ಈಡೇರಿದ ಬಗ್ಗೆ ಒಂದು ಸೂಚನೆ ಅವನಿಗೆ ಸಿಕ್ಕಿದೆ. ನಾವು ಕೂಡ ಈಗ ಆ ಸಂಕಲ್ಪದ ವ್ರತವನ್ನು ಪೂರ್ತಿ ಮಾಡಿ ಈ ದಿವಸ ಹೋಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಅದರಲ್ಲಿ ಭಾಗವಹಿಸೋದಕ್ಕೆ ಕೂಡ ಬಂದಿದ್ವಿ ನಾವು. ಆದರೆ ಒಂದು ಹೋಮ ಎಲ್ಲ ಅಚ್ಚುಕಟ್ಟಾಗಿ ನಡೆಯುತ್ತೆ. ದೇವಸ್ಥಾನದ ಬಗ್ಗೆ ಎರಡು ಮಾತಿಲ್ಲ, ರಾಯರ ಶಕ್ತಿ ಬಗ್ಗೆ ಎರಡು ಮಾತಿಲ್ಲ. ಬಹುತೇಕ ಭಕ್ತರು ಅವರು ಬಂದು ಅಂದ್ಕೊಂಡಂಥ ಕಾರ್ಯಗಳೆಲ್ಲ ಈಡೇರಿವೆ. ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ. ಭಕ್ತರು ಸಹಕಾರ ನೀಡಿದರೆ ಕ್ಷೇತ್ರದ ಕೆಲಸ ಬೇಗ ಆಗತ್ತೆ. ರಾಯರು ಭಕ್ತರು ಬಯಸಿದ್ದನ್ನು ಈ ಕ್ಷೇತ್ರದಲ್ಲಿ ಈಡೇರಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಕಾಯಿ ಕಟ್ಟುವಂಥದ್ದು ಬಂದಿದೆ. ಯಾಕೆಂತಂದರೆ ರಿಸಲ್ಟ್ ಕೊಟ್ಟಿದ್ದಾರೆ, ರಾಯರು ರಿಸಲ್ಟನ್ನು ಕೊಟ್ಟಿದ್ದಾರೆ. ನರಸಿಂಹ ಜೋಶಿಯವರು ಅದನ್ನು ಒಂದು ಕಾಯಕವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಅಂದ್ಕೊಂಡಂಥ ಕೆಲಸಗಳೆಲ್ಲ ಈಡೇರಿವೆ. ಬಹುತೇಕರು ಇಲ್ಲಿ ಬರುವಂಥವರು ಪರೀಕ್ಷೆ ಪಾಸಾಗ್ಲಿಂತ ಬರ್ತಾರೆ, ಉದ್ಯೋಗಗೋಸ್ಕರ ಬರ್ತಾರೆ, ಮದುವೆ ಆಗ್ಲಿಂತ ಬರ್ತಾರೆ. ಅಂದ್ಕೊಂಡಿದ್ದವ್ರಿಗೆಲ್ಲ ಅಂದ್ಕೊಂಡಿದ್ದು 21 ವಾರ 18 ವಾರ ಈ ಸರತಿನಲ್ಲಿ ಈಡೇರಿದೆ. ಕ್ಷೇತ್ರದಲ್ಲಿ ಶಕ್ತಿ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಖಂಡಿತ ಇದನ್ನು 2ನೇ ಮಂತ್ರಾಲಯ ಅಂತಂದ್ರೂ ತಪ್ಪೇನಿಲ್ಲ. ಮಂತ್ರಾಲಯದಂತೆ ಬೆಳೀತಾ ಇದೆ. ಇದು ಕ್ಷೇತ್ರ ಅತ್ಯಂತ ಸತ್ಯವಾದ ಕ್ಷೇತ್ರ ಆಗಿದೆ. ಬೇಗ ಮುಗಿದ್ರೆ ಭಕ್ತರಿಗೆ ಅನುಕೂಲ ಆಗುತ್ತೆ. ಧನ್ಯವಾದ.